ನಮಸ್ತೆ. ಈ ಕೋಳಿ ಕುರಿ ಸಾಕೋರಿಗೆಲ್ಲ ಗೊತ್ತಿರುತ್ತೆ ಅವುಗಳಿಗೆ ಏನು ಆಹಾರ ಕೊಡಬೇಕು, ಏನು ಕಾಯಿಲೆ ಬರ್ತದೆ ಅಂತ ಅಂದ್ಕೊಂಡು ಇದೇನಪ್ಪ ಇವಳು ತಮ್ಮನೇಲಲ್ಲಿ ಏನೋ ಹಾಕಿದಾಳೆ, ಏನೋ ಅಂತಿದ್ದಾಳೆ ಅಂತ ಅಂದ್ಕೋಬೇಡಿ. ನಮ್ಮನೇಲೂ ಅಷ್ಟೇ ಮೊನ್ನೆ ಇದ್ದಕ್ಕಿದ್ದ ಹಾಗೇ ಚೆನ್ನಾಗಿದ್ದ ಕೋಳಿ ಸತ್ತು ಹೋಯಿತು. ನೋಡಿ, ಇದು ಅದರ ಸಮಾಧಿ. ಹೇಗೆ ಸತ್ತೋಯ್ತು ನನಗೂ ಇನ್ನೂ ಗೊತ್ತಿಲ್ಲ. ಚೆನ್ನಾಗಿ ಮೇವು ತಿಂತಾ ಇದ್ದಂತಹ ಕೋಳಿ ಚುರುಕಾಗಿ ಇತ್ತು. ಇದ್ದಕ್ಕಿದ್ದಾಗೆ ಒಂದು ಕಡೆ ಸೈಲೆಂಟಾಗಿ ಕೂತ್ಕೊಂತು ಅಷ್ಟೇ. ಮೆಡಿಸಿನೆಲ್ಲ ಹಾಕಿದ್ದೆ, ಎಲ್ಲ ಆಯಿತು, ಹೊಟ್ಟೆಯಲ್ಲೆಲ್ಲ ಆಹಾರ ಇತ್ತು. ನೆಕ್ಸ್ಟ್ ಸತ್ತೋಯ್ತದು. ಇವತ್ತು ಮಧ್ಯಾಹ್ನ ನೋಡಿದರೆ ನಮ್ಮ ಮನೇಲಿದ್ದಂಥ ಇನ್ನು 5-6 ಕೋಳಿಗಳು ಈ ಥರ ಒಂಥರ ಸೈಲೆಂಟಾಗಿ ಸಾಲಾಗಿ ಮಲಗಿದ ಪೋಸ್ಚರಲ್ಲಿ ಇತ್ತು. ಭಯ ಆಗೋಯ್ತು, ಏನಪ್ಪ ಮತ್ತೆ ಏನಾಯಿತು ಅಂತ ಅಂದ್ಕೊಂಡು. ಇಲ್ಲ, ಆಮೇಲೆ ನೋಡಿದರೆ ಅವುಗಳು ಮಡ್ ಬಾತು ಮಾಡ್ತಾಯಿದ್ವು. ಈಗ 1-2 ಮಳೆ ಬಂತಲ್ವ, ಅವುಗಳಿಗೆ ಗೊತ್ತಿರುತ್ತೆ ಅವುಗಳ ದೇಹವನ್ನು ಯಾವ ಥರ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು. ಕೋಳಿ ಹೇನಾಗಿರ್ಬೋದು ಅಥವಾ ಅದರ ಮೈಯಲ್ಲಿ ಸಣ್ಣ ಸಣ್ಣ ಹುಳ ಏನಾದರೂ ಇರ್ತದಲ್ವ, ಅದನ್ನೆಲ್ಲ ಅದು ರಿಮೂವ್ ಮಾಡೋದಕ್ಕೆ ಈ ಥರ ಬಿಸಿಲು ಹೊತ್ತಲ್ಲಿ ಮರಳಲ್ಲಿ ಚೆನ್ನಾಗಿ ಮೈಯನ್ನು ಒದರ್ತದೆ. ಕೋಳಿ ಹೇಗೆ ಸತ್ತು ಹೋಯಿತು ಅದು ನನಗೆ ಇನ್ನೂ ಗೊತ್ತಿಲ್ಲ. ಮೋಸ್ಟ್ಲಿ ಹಾವಿನ ಮರಿ ನುಂಗಿದ್ರು ಸತ್ತೋಗುತ್ತೆ ಅಂತ. ಆಮೇಲೆ ಹಾವುಗಳು ಬುಸ್ಕುಟ್ಟಿ ಅದರ ಎದುರುಗಡೆ ಇದಾದರೂ ಮುಖದ ಎದುರುಗಡೆ ಬುಸ್ಕುಟ್ಟಿದ್ರು ಸತ್ತೋಗುತ್ತೆ ಅಂತ ಅಂತಾರೆ. ಗೊತ್ತಿಲ್ಲ. ರೋಗ ಅಂತೂ ಬಂದಿರುವಂತಹ ಚಾನ್ಸಸ್ ಇಲ್ಲ. ಮತ್ತು ಏನು ಮಾಡೋಕ್ಕಾಗುತ್ತೆ, ಅವುಗಳಿಗೆ ಏನಾಗುತ್ತೆ ಎಲ್ಲ ಫೀಲ್ಡಲ್ಲಿ ಮೇಯ್ತಾ ಇರ್ತದಲ್ವ, ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಇನ್ನು ಈ ಮಳೆಗಾಲ ಬಂದಾಗ ಕೋಳಿಗಳನ್ನು ಸ್ವಲ್ಪ ಜೋಪಾನವಾಗಿ ನೋಡ್ಕೋಬೇಕಾಗುತ್ತೆ. ಹುಷಾರು ತಪ್ಪುತ್ತೆ, ಅವುಗಳಿಗೂ ಕಾಯಿಲೆ ಎಲ್ಲ ಬರ್ತದೆ. ಮತ್ತು ಆ ಮೇವು ಅಷ್ಟೇ, ನಾವು ಮಧ್ಯದಲ್ಲಿ ಈ ಥರ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಕೊಡ್ತಾಯಿದ್ರೆ ಅವುಗಳು ಸ್ವಲ್ಪ ಈ ಕೋಲ್ಡು ಆ ಥರ ಆಗುತ್ತೆ, ಕಫ ಥರ ಆಗುತ್ತೆ. ಮತ್ತು ಅವುಗಳು ಇರುವಂತಹ ಜಾಗವನ್ನು ಶುಚಿಯಾಗಿಡಬೇಕು. ಕೋಳಿ ಏನಾಗ್ಬಿಡುತ್ತೆ ನೋಡಿ, ಇದು ನಾನು 10-15 ದಿನ ಆಯಿತು. ಕೋಳಿ ಗೂಡು ಯಾವಾಗಲೂ ನಮ್ಮದು ಕೋಳಿಗಳೆಲ್ಲ ಮೇಲ್ಗಡೆ ಎತ್ತರದಲ್ಲಿ ಅಟ್ಟದಲ್ಲಿ ಕೂತ್ಕೊಳ್ತವೆ. ಕೆಳಗಡೆ ನಾನು ಭತ್ತದ ಹೊಟ್ಟು ಇರ್ತದಲ್ವ ಅದನ್ನು ಹಾಕ್ತೇನೆ. ಅಲ್ಲಿ ಅದತ್ತು ಪಿಕ್ಕೆ ಬೀಳ್ತದೆ ನೋಡಿ, ಒಂದು ಚೂರು ವಾಸನೆ ಬರಲ್ಲ. ಆ ಪಿಕ್ಕೆ ಎಲ್ಲ ಡ್ರೈ ಆಗುತ್ತೆ ಆ ಹೊಟ್ಟಲ್ಲಿ ಸೇರಿಕೊಂಡು. ಮರದ ಹೊಟ್ಟಾದರೂ ನಡೀತದೆ. ನಾನು ಮರದ ಹೊಟ್ಟು ಒಂದು ಸಲ ಹಾಕಿದ್ದೆ, ಮತ್ತು ಅದರಲ್ಲಿ ಸ್ವಲ್ಪ ಧೂಳು ಜಾಸ್ತಿ. ಇದರಲ್ಲಾದರೆ ಕೆದಕ್ತಾ ಇರ್ತವೆ, ಅವೇನೇ ಸಣ್ಣ ಸಣ್ಣ ಅಕ್ಕಿ ಕಾಳು ಎಲ್ಲ ಇರ್ತದಲ್ವ, ಅದನ್ನು ಕೆದಕಿ ತಿಂತಾ ಇರ್ತವೆ. ಮತ್ತು ಫುಲ್ಲು ಡ್ರೈ ಆಗುತ್ತೆ ಪಿಕ್ಕೆ, ಒಂದು ಚೂರು ವಾಸನೆ ಇರಲ್ಲ, ಗಲೀಜಿರಲ್ಲ. ನಾವು ದಿನ ಗುಡಿಸ್ಬೇಕು ತೊಳಿಬೇಕು ಅಂತ ಏನಿರೋದಿಲ್ಲ. ಇನ್ನು ಮಳೆಗಾಲ ಶುರುವಾಗುವಾಗ ಮಾತ್ರ ಕೊಟ್ಟಿಗೆನ ತುಂಬ ಕ್ಲೀನಾಗಿಡಬೇಕು. ಈ ಮಳೆಯಲ್ಲೆಲ್ಲ ನೆನೀತವೆ ನೋಡಿ, ನೆನೆದಾಗ ಅದರ ಮೈ ಒದ್ದೆ ಆಗಿರ್ತದಲ್ವ. ಕೆಲವೊಂದು ಕೋಳಿಗಳು ಕಾವಿಗೆ ಅಂತ ಕೂತ್ಕೋತವೆ. ಅಲ್ಲಿ ಏನಾಗುತ್ತೆ, ಕೂತು ಆ ಬಿಸಿ ಶಾಖಕ್ಕೆ ಕೋಳಿ ಹೇನು ಉತ್ಪತ್ತಿ ಆಗುತ್ತೆ. ಕೋಳಿ ಹೇನು ಏನಾದರೂ ಆದರೆ ಅದರಷ್ಟು ಫಜೀತಿ ಇನ್ನೂ ಯಾವುದೂ ಇಲ್ಲ. ಏನು ಗೊತ್ತಾ, ನಮಗೂ ಗೂಡು ಹತ್ರ ಹೋಗೋಕ್ಕಾಗಲ್ಲ. ಮತ್ತು ಅದ್ರದ್ದು 15 ದಿನಕ್ಕೊಂದ್ಸಲ ನಾನು ಹಾಕಿರುವಂತಹ ಹೊಟ್ಟನ್ನು ತೆಗೆದು ಬಿಡ್ತೀನಿ. ತೆಗೆದು ಈ ಥರ ನೋಡಿ ಒಂದು ಗುಂಡಿ ತಕ್ಕೊಂಬಿಡ್ಬೇಕು. ಜಾಸ್ತಿ ದೊಡ್ಡ ಗುಂಡಿ ಅಲ್ಲ, ಅಂದರೆ ಅದು ಫುಲ್ ಅದ್ರದ್ದು ಹೊಟ್ಟೆಲ್ಲ ಹರಡ್ದಂಗೆ ಇಟ್ಕೋಬೇಕು. ಮಣ್ಣಲ್ಲಿ ನೋಡಿ ಎರೆಹುಳು ತುಂಬ ಆಗಿದೆ. ನಾನು ಯಾವುದೇ ಇದೆಲ್ಲ ಹಾಕಲ್ಲ, ಹೊರಗಿನ ಗೊಬ್ಬರ ಎಲ್ಲ ಹಾಕಲ್ಲ. ಬರೀ ಇದು ಕೋಳಿ ಗೊಬ್ಬರ, ಹಸುವಿನದು ಸೆಗಣಿ ಇದನ್ನೇ ಹಾಕೋದು. ಇದನ್ನು ಮಾಡುವಾಗಲೂ ಅಷ್ಟೇ ನಾವು ಕೇರ್ಫುಲ್ಲಾಗಿರಬೇಕು. ಈ ಧೂಳು ಇದೆಯಲ್ಲ ಮೂಗೊಳಗಡೆ ಹೋಗಬಾರ್ದು. ಎಲ್ಲ ನಾನು ಒಂದು ಸ್ವಲ್ಪ ಸಣ್ಣ ಗುಂಡಿ ತೆಗೆದು ಈ ಕೋಳಿ ಪಿಕ್ಕೆ ಮತ್ತು ಹೊಟ್ಟು ಇರುವಂಥದ್ದನ್ನೆಲ್ಲ ಅದಕ್ಕೆ ಹಾಕ್ತೀನಿ. ಹಾಕಿ ಸ್ವಲ್ಪ ಅದಕ್ಕೆ ಸೆಗಣಿ ನೀರು ಅಥವಾ ಸ್ವಲ್ಪ ಮಣ್ಣು ಎಲ್ಲ ಹಾಕಿದರೆ ಒಂದು ಸ್ವಲ್ಪ ದಿನ ಬಿಟ್ಟಾಗ ಒಳ್ಳೆ ಗೊಬ್ಬರ ಆಗುತ್ತೆ. ನಾನು ಇದನ್ನೇ ಗಿಡಗಳಿಗೆ ಹಾಕೋದು. ಹಾಗಾಗಿ ಮಣ್ಣಲ್ಲಿ ಎರೆಹುಳು ತುಂಬ ಆಗುತ್ತೆ. ಈ ನಮಗೆ ಏನು ಗೊತ್ತಾ, ಈ ಕೋಳಿ ಇರೋದರಿಂದ ಗೊಬ್ಬರನೂ ಸಿಗುತ್ತೆ, ಮತ್ತು ಅವೆಲ್ಲ ಈ ಸಣ್ಣ ಸಣ್ಣ ಗಿಡಗಳನ್ನೆಲ್ಲ ತಿಂತಾ ಇರ್ತದೆ ನೋಡಿ. ಈ ಥರ ಚೆನ್ನಾಗಿ ಅದನ್ನು ಲೆವೆಲ್ ಮಾಡಿ ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕಬೇಕು. ನಾನು ಈ ಮಣ್ಣನ್ನು ಅಷ್ಟೇ, ಈ ಮರದ್ದು ಎಲೆ ಎಲ್ಲ ಬೀಳ್ತದೆ ಅಲ್ವಾ, ಅದು ಮಳೆ ಬಂದ ಮೇಲೆ ಒಂಥರ ಮಣ್ಣಲ್ಲಿ ಮಿಕ್ಸ್ ಆಗಿ ಒಳ್ಳೆ ಗೊಬ್ಬರ ಆಗಿರುತ್ತೆ, ಕಪ್ಪಗಿರುತ್ತೆ, ಕಾಂಪೋಸ್ಟ್ ಥರ. ಅದನ್ನು ಹಾಕಿದರೆ ಸ್ವಲ್ಪ ಸೆಗಣಿ ನೀರು ಹಾಕಿದರೆ ಚೆನ್ನಾಗಿ
ಕೊಳೆಯುತ್ತದೆ. ನೀವು ಅನ್ಬೋದು ಅಲ್ಲಿ ವಾಸನೆ ಬರಲ್ವಂತ. ಇಲ್ಲ, ಚೂರು ವಾಸನೆ ಬರಲ್ಲ, ಮೇಲ್ಗಡೆ ಮಣ್ಣು ಹಾಕಿರ್ತೀವಲ್ವ, ಹಾಗಾಗಿ ವಾಸನೆ ಬರಲ್ಲ. ಈ ಮಳೆಗಾಲದಲ್ಲಿ ಕೋಳಿಗಳಿಗೆ ನಾವು ಹಾಕುವ ಮೇವಿಗಿಂತಲೂ ಹೊರಗಡೆ ಅಂದರೆ ಈ ಮಣ್ಣಲ್ಲಿ ಕೆದಕಿದಾಗ ಒಂದು ಬಿಳಿಯ ಹುಳ ಸಿಗುತ್ತೆ ನೋಡಿ, ಅದು ತುಂಬ ಇಷ್ಟ. ಅದನ್ನು ಹೆಕ್ಕಿ ತಿಂತಾ ಇರ್ತವೆ. 1-2 ಮಳೆ ಬಂದ ತಕ್ಷಣ ಈ ಬಿದ್ದಿರುವಂತಹ ಎಲೆಯ ಕೆಳಗಡೆ ಎಲ್ಲ ಗೊಬ್ಬರ ಆಗಿ ಅದರಲ್ಲಿ ಒಂಥರ ಹುಳ ಉತ್ಪತ್ತಿಯಾಗುತ್ತೆ. ನಾನು ತೊಂಡೆಕಾಯಿಗೂ ಅಷ್ಟೇ ಇದನ್ನೇ ಹಾಕ್ತೀನಿ. ತೊಂಡೆಕಾಯಿ ನೋಡಿ ಚೆನ್ನಾಗಿ ಬಿಡುತ್ತೆ. ಆದರೆ ಏನು ಗೊತ್ತಾ, ಆ ಶಂಖ ಹುಳ ಅಂತ ಒಂದಿರುತ್ತೆ, ಅದು ಏನು ಮಾಡುತ್ತೆ, ಇದ್ರದ್ದು ಕಡ್ಡಿನೇ ಕಟ್ ಮಾಡಿ ತಿಂದ್ಬಿಡುತ್ತೆ. ನಾನು ಎಷ್ಟು ಇದು ಉಪ್ಪೆಲ್ಲ ಹಾಕಿದರೂ ಅವಾಯ್ಡ್ ಆಗಲ್ಲ, ತಿಂದ್ಬಿಡುತ್ತೆ, ಕಟ್ಟೆ ಮಾಡಿಬಿಡುತ್ತೆ. ಇದು ನುಗ್ಗೆಗಾಗಲಿ ಪಪ್ಪಾಯಿಗಾಗಲಿ ನಾನು ಎಲ್ಲದಕ್ಕೂ ಸೆಗಣಿ ಮತ್ತು ಇದ್ರದ್ದು ಕೋಳಿ ಗೊಬ್ಬರವನ್ನೇ ಹಾಕೋದು. ಅರಿಶಿನ ಮತ್ತು ಶುಂಠಿ ಇದಕ್ಕೂ ಅಷ್ಟೇ, ನಮಗೆ ಮನೆಗೆ ಬೇಕಾಗಿರುವಂತಹ ಅರಿಶಿನ ಆಗಲಿ ಶುಂಠಿ ಆಗಲಿ ನಾನು ಮನೆ ಹತ್ರನೇ ಬೆಳೆಸ್ತೀನಿ. ಅದಕ್ಕೂ ಇದ್ರದ್ದು ಗೊಬ್ಬರ ಹಾಕಿದರೆ ಚೆನ್ನಾಗಿ ಬರ್ತದೆ. ನಾನು ಹಳೆಯ ಒಂದು ವಿಡಿಯೋ ಹಾಕಿದ್ದೀನಿ, ನಾನು ಅರಿಶಿನವನ್ನು ಯಾವ ಥರ ಬೆಳೆಸಿ ಮನೆಗೆ ಬೇಕಾಗಿರುವಂತಹ ಪೌಡ್ರನ್ನು ಯಾವ ಥರ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂತ ಅಂದ್ಕೊಂಡು. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಈ ಕೋಳಿಗೂಡು ನಾವು ಕ್ಲೀನ್ ಮಾಡಿದ್ರೆ ಈ ಮಳೆಗಾಲದಲ್ಲಿ ಒಂದು ವಾರಕ್ಕೊಂದ್ಸಲನಾದರೂ ಒಂದು ಹೊಗೆ ಹಾಕಬೇಕು. ಈ ಕಹಿ ಬೇವಿನ ಎಲೆ ಆಗಿರ್ಬೋದು ಅಥವಾ ಲೆಮನ್ ಗ್ರಾಸ್ ಎಲೆ ಇದೆಯಲ್ಲ ಒಣಗಿರೋದು, ಅದನ್ನೆಲ್ಲ ಹಾಕಿ ಒಂದು ಹೊಗೆ ಥರ ಹಾಕಿದರೆ ಏನಾಗುತ್ತೆ ಗೊತ್ತಾ, ಫುಲ್ಲು ಒಂಥರ ಏನಾದರೂ ಸಣ್ಣ ಹುಳ ಇದ್ರೂ ಇದಾಗುತ್ತೆ. ಫುಲ್ಲು ಹೊಗೆ ಹಾಕಬೇಕು. ಕೋಳಿಗಾಲನ್ನು ಕೌಚ ಹಾಕೋದಕ್ಕೆ ಮೊದಲು ಸಂಜೆ ಹೊತ್ತಲ್ಲಿ ಹೊಗೆ ಹಾಕಿದರೆ ಸ್ವಚ್ಛವಾಗಿರುತ್ತದೆ. ನಾವು ಏನಾದರೂ ಕೋಳಿ ಹೇನು ಆಗುವ ಮೊದಲೇ ಈ ಥರ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದಲ್ವ. ಕೋಳಿ ಹೇನು ಆಗ್ಬಿಟ್ರೆ ಫಜೀತಿ ಆಗೋಗುತ್ತೆ, ಅದನ್ನು ಸ್ಪ್ರೇ ಮಾಡಬೇಕು ಮತ್ತು ವಾಶ್ ಮಾಡಬೇಕು, ಇದೆಲ್ಲ ರಗಳೆ ಆಗೋಗುತ್ತೆ. ಇನ್ನು ಭತ್ತದ ಹೊಟ್ಟು ಹಾಕಿದ್ರೇ ನಮಗೆ ಒಳ್ಳೆಯದು. ಆವಾಗ ನೆಲನೂ ಕ್ಲೀನಾಗಿರುತ್ತೆ ಮತ್ತು ಒಣಗಿದಂಗೆ ಇರುತ್ತೆ, ಏನು ಒಂದು ಚೂರು ವಾಸನೆ ಬರಲ್ಲ. ನಾನೆಲ್ಲ ಕ್ಲೀನ್ ಮಾಡಿದ ನಂತರ ಸ್ವಲ್ಪ ಏನಾದರೂ ಪೊಟ್ಯಾಷಿಯಂ ಪರಮಾಂಗನೇಟ್ ಇದೆಯಲ್ಲ ಅದನ್ನು ಸ್ವಲ್ಪ ಸ್ಪ್ರೇ ಮಾಡಿ ಅದರ ಮೇಲೆ ಭತ್ತದ ಹೊಟ್ಟನ್ನು ಹಾಕ್ಬಿಡ್ತೀನಿ. ಮತ್ತು ಇದರ ಮೇಲೆ ನಾವು 1-2 ದಿನಕ್ಕೊಂದ್ಸಲ ಹೊಟ್ಟು ಹಾಕ್ತಾಯಿದ್ರೆ ಒಂದು 10 ದಿನದಲ್ಲಿ ನಮಗೊಂದು 3-4 ಏನು ಬಕೆಟಷ್ಟು ಹೊಟ್ಟು ಸಿಗುತ್ತೆ. ಮತ್ತು ಅದು ಗೊಬ್ಬರ ಆಗುತ್ತೆ, ಮತ್ತು ಹೊಸದಾಗಿ ಬರ್ತಾ ಇರಬೇಕು. ಸೊ ನನಗೆ ಗೊತ್ತಿದ್ದಂತಹ ಮಾಹಿತಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೇನೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಮಾತ್ರ ಏನೇ ಇದ್ದರೂ ಕಮೆಂಟಲ್ಲಿ ಹಾಕಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡಿಕೊಳ್ಳಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ವೀಕ್ಷಿಸೋಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.